ಶಿರೂರು ಪರ್ಯಾಯ ನಮ್ಮ ಪರ್ಯಾಯ. ನಮ್ಮ ಅಂದರೆ ಕೃಷ್ಣ ಭಕ್ತರ ಪರ್ಯಾಯ. ಹಾಗಾಗಿ ಕೃಷ್ಣ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಪರ್ಯಾಯದ ಸಿದ್ಧತೆ ಯಾವಾಗದಿಂದ ಆರಂಭ ಆಗತ್ತೆ ಕೇಳಿದ್ರೆ ಸಾಮಾನ್ಯವಾಗಿ 1 ವರ್ಷ ಮೊದಲೇ ಆರಂಭಗೊಳ್ಳುತ್ತೆ. ಕೃಷ್ಣನದ್ದು 2 ರೀತಿಯ ಆರಾಧನೆ. ಒಂದು ಸಾಲಗ್ರಾಮ ಶಿಲೆಯಾಗಿರುವ ಕೃಷ್ಣನದ್ದು ಅರ್ಚ್ಯಾ ಪ್ರತಿಮೆಯನ್ನು ಆಚಾರ್ಯರ ಸನ್ನಿಧಾನವುಳ್ಳಂತಹ ಸ್ವಾಮಿಗಳು ಆರಾಧನೆ ಮಾಡಿದರೆ, ಹೊರಗಡೆ ಚೇತರ ಪ್ರತೀಕದಲ್ಲಿ ಬಂದಂಥ ಕೃಷ್ಣ ಭಕ್ತರ ಆರಾಧನೆಯ ಮುಖ ಇನ್ನೊಂದು. ಹಾಗಾಗಿ ಕೃಷ್ಣ ಭಕ್ತರಿಗೆ ಬೇಕಾಗುವಂಥದ್ದು ಪ್ರಸಾದ. ಅಂತಹ ಪ್ರಸಾದದ ತಯಾರಿಕೆಗೋಸ್ಕರ 1 ವರ್ಷದ ಮೊದಲೇ ಬಾಳೆ ಮುಹೂರ್ತ ಅಂತ ಆರಂಭ ಆಗುತ್ತೆ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ತದೇವ ಲಗ್ನಂ ಸುದಿನಂ ತದೇವ ಅಂತ ಆ ಭಗವಂತನ ಚಿಂತನೆ ಮಾಡಿಕೊಂಡು ಆರಂಭ ಮಾಡುವಂಥದ್ದು, ಅದಕ್ಕೆ ಮುಹೂರ್ತ ಅಂತ ಕರೀತಾರೆ. ಊಟಕ್ಕೆ ಬಾಳೆ ಎಲೆ ಬೇಕು ಅಂತ, ಬಾಳೆ ಎಲೆ ಬೇಕು ಅಂತಾದರೆ ಬಾಳೆ ಗಿಡ ನೆಡಬೇಕು. ಅಂತಹ ಬಾಳೆ ಗಿಡವನ್ನು ನೆಟ್ಟು ಆ ಬಾಳೆ ಗೊನೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಬಾಳೆ ಎಲೆಯಲ್ಲಿ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಮುಹೂರ್ತದಲ್ಲಿಯೂ ಕೂಡ 9, 11 ಹೀಗೆ ಬಾಳೆ ಗಿಡಗಳನ್ನು, ಕಬ್ಬುಗಳನ್ನು, ತುಳಸಿಯನ್ನು ನೆಡುವ ಪದ್ಧತಿ. ಆದರೆ ಶಿರೂರು ಮಠದ ವೈಶಿಷ್ಟ್ಯ ಏನು ಕೇಳಿದರೆ, ಈ ಸಲ 8,000 ಬಾಳೆ ಗಿಡಗಳನ್ನು ಮೂಲ ಶಿರೂರಿನಲ್ಲಿ ನೆಡಲಾಗಿದೆ. ಅಂದರೆ ಸಾಂಕೇತಿಕವಾಗಿ ಮಾತ್ರ ಅಲ್ಲ, ಪ್ರಾಯೋಗಿಕವಾಗಿಯೂ ಕೂಡ ಈ ಮುಹೂರ್ತಗಳ ಸಾರ್ಥಕ್ಯ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು. ಅಂತಹ ಬಾಳೆ ಗಿಡ ಈಗ ಬೆಳೆದು ನಿಂತಿದೆ. ಬಾಳೆ ಗೊನೆ ಆಗ್ತದೆ, ಬಾಳೆ ಎಲೆ ಬರ್ತದೆ. ಕೃಷ್ಣ ಭಕ್ತರು ನೆಟ್ಟಂತಹ ಗಿಡಗಳು ಇದು. ಕೃಷ್ಣನನ್ನು ನೇರವಾಗಿ ಎಲ್ರಿಗೂ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೃಷ್ಣ ಪೂಜೆಗೆ ಬೇಕಾದ ಪರಿಕರಗಳನ್ನು ಎಲ್ಲರೂ ಕೂಡ ಮುಟ್ಟಿ ನಾವು ಸಿದ್ಧತೆಯನ್ನು ಮಾಡಬಹುದು. ಹಾಗಾಗಿ ಕೃಷ್ಣನ ಪೂಜೆಗೋಸ್ಕರ ಮೊದಲಾದ ಒಂದು ಮುಹೂರ್ತ ಅದು ಬಾಳೆ ಮುಹೂರ್ತ. ಸಾಮಾನ್ಯವಾಗಿ 800-900 ಜನ ಸೇರಿ ಬೆಳಗಿನ ಒಂದು ಶುಭ ಗಳಿಗೆಯಲ್ಲಿ ಅದನ್ನು ಮಾಡಿದ್ದೇವೆ. ಬಾಳೆ ಮುಹೂರ್ತ ಆದ ಬಳಿಕ ನಡೆಯುವಂಥದ್ದು ಅಕ್ಕಿ ಮುಹೂರ್ತ. ಅಕ್ಕಿ ಎನ್ನುವಂಥದ್ದು ಸಾಮಾನ್ಯವಾಗಿ ಹಳೆದಾಗಿರಬೇಕು ಅಂತ ಉಂಟು. ಸೇವಕರು ಮತ್ತೆ ಅನ್ನ ಇದು ಹಳೆದಾದಷ್ಟು ಒಳ್ಳೆಯದು. ಹಾಗಾಗಿ 10 ತಿಂಗಳು ಮೊದಲು, ಪರ್ಯಾಯ ಕೂತುಕೊಳ್ಳುವ 10 ತಿಂಗಳು ಮೊದಲು ಈ ಅಕ್ಕಿ ಮುಹೂರ್ತ ನೆರವೇರುತ್ತೆ. ಇಲ್ಲಿ ಭಕ್ತರೆಲ್ಲರೂ ಬಂದು ಅಕ್ಕಿಯನ್ನು ಸಂಗ್ರಹ ಮಾಡಿ ತಮ್ಮ ಮುಷ್ಟಿ ಕಾಣಿಕೆಗಳನ್ನು, ಮುಷ್ಟಿ ಅಕ್ಕಿಯನ್ನು ಅರ್ಪಣೆ ಮಾಡಿದ್ದಾರೆ. ಇದು ಈ ಪರ್ಯಾಯದ ವೈಶಿಷ್ಟ್ಯ. ಎಲ್ಲ ಭಕ್ತರು ತಾವು ಮುಟ್ಟಿದ ಅಕ್ಕಿಯನ್ನು ಹಾಗೆ ಸಂಗ್ರಹ ಮಾಡಿ ಇಡಲಾಗಿದೆ. ಮುಂದೆ ಅದೇ ಅಕ್ಕಿಯಿಂದ ನೈವೇದ್ಯ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಕೃಷ್ಣ ಭಕ್ತರಿಗೆ ಹಂಚಲಿಕ್ಕೆ ಉಂಟು. ವಿವಿಧ ಮಠಾಧಿಪತಿಗಳು ಬಂದು ಇಲ್ಲಿ ತಮ್ಮೆಲ್ಲ ಪಟ್ಟದೇವರಗಳ ಪೂಜೆಗಳನ್ನು ಮಾಡಿ ತಾವು ಭಿಕ್ಷಾದಿಗಳನ್ನು ಸ್ವೀಕಾರ ಮಾಡಿ ಅಕ್ಕಿ ಮುಹೂರ್ತವನ್ನು ಬಹಳ ಚಂದವಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಒಂದು ಪರ್ಯಾಯ ಚೆನ್ನಾಗಿ ಆಗಬೇಕು ಅಂತಾದರೆ ಕೇವಲ ಒಂದು ಮಠದವರು ಅಲ್ಲ, ಅಷ್ಟೂ ಮಠದವರದ್ದೂ ಕೂಡ ಸಹಕಾರ ಅತ್ಯಗತ್ಯ. ಅದನ್ನು ನಾವು ಇಲ್ಲಿ ಸ್ಮರಿಸಲೇಬೇಕಾಗಿದೆ. 3ನೆಯದ್ದು ಮುಹೂರ್ತವೇ ಕಟ್ಟಿಗೆಯ ಮುಹೂರ್ತ.